ಈ ದಿನ ನಾವು ರೇಖೆಗಳು ಮತ್ತು ಕೋನಗಳ ಬಗ್ಗೆ ನೋಡ್ತಾ ಹೋಗಿ. ರೇಖೆಗಳು ಮತ್ತು ಕೋನಗಳು ನೋಡಿ, ನಿಮಗೆಲ್ಲ ಗೊತ್ತಿದೆ ರೇಖೆಗಳು ಕೋನಗಳು ಎಷ್ಟು ಇಂಪಾರ್ಟೆಂಟು ಅಂತಕ್ಕಂಥದ್ದು. ಪ್ರಕೃತಿಯಲ್ಲಿ ಹಲವಾರು ರೇಖೆಗಳನ್ನು ಕೋನಗಳನ್ನು ಗಮನಿಸ್ತಾ ಹೋಗ್ತೀವಿ. ಅಂಥದ್ರಲ್ಲಿ ಈ ದಿನ ಏನು ಮಾಡ್ತಾ ಇದ್ದೀವಿ ಅಂತಂದರೆ, ಕೋನಗಳನ್ನು ಅಳೆದು ದತ್ತ ಕೋನದ ಪೂರಕ ಮತ್ತು ಪರಿಪೂರಕ ಕೋನಗಳನ್ನು ತಿಳಿತಕ್ಕಂಥ ಕೆಲಸವನ್ನು ಈ ದಿನ ಮಾಡೋಣ. ಇಲ್ಲಿ ನೋಡೋಣ. ಫಸ್ಟ್ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಇದು ಲಂಬಕೋನವಾಗಿದೆ. ನಾವು ಕೋನಗಳನ್ನು ಅಳೆಯಲು ಯಾವುದನ್ನು ಉಪಯೋಗಿಸ್ತೀವಿ? ಕೋನ ಮಾಪಕ. ಕರೆಕ್ಟ್. ನಾವು ಕೋನಗಳನ್ನು ಅಳೆಯತಕ್ಕಂಥದ್ದು ಉಪಕರಣ ಯಾವುದಂದರೆ ಕೋನ ಮಾಪಕ ಆಗಿದೆ. ಕರೆಕ್ಟಾಗಿ ಕೋನ ಮಾಪಕ ಅಂತ ಬರಿತಾ ಹೋಗ್ತೀವಿ. ಕೋನ ಮಾಪಕ. ಓಕೆ, ಇಲ್ಲಿ ನೋಡಿ, ಇಲ್ಲಿ 90 ಡಿಗ್ರಿಯನ್ನು ನಾವೇನು ಮಾಡ್ತಿದ್ದೀವಿ ಅಂದರೆ 90 ಡಿಗ್ರಿ ಇರ್ತಕ್ಕಂಥದ್ದನ್ನು 50 ಡಿಗ್ರಿ ಮತ್ತು 40 ಡಿಗ್ರಿ ಅಂತಕ್ಕಂಥದ್ದು ಎರಡನ್ನು ಬರೆದಿದ್ದೀವಿ. ಆ ಎರಡನ್ನು ಸೇರಿಸಿದ್ರೆ ಎಷ್ಟಾಗುತ್ತೆ? ನಮಗೆ 90 ಡಿಗ್ರಿನೇ ಆಗುತ್ತೆ. ಕರೆಕ್ಟಾ? 90 ಡಿಗ್ರಿನೇ ಆಗುತ್ತೆ. ಹೌದು, 90 ಡಿಗ್ರಿ ಆಗುತ್ತೆ. ಓಕೆ, ಅದೇ ರೀತಿಯಾಗಿ ಅಂದರೆ ಯಾವುದೇ ಎರಡು ಕೋನ ನೋಡಿ, ಇದರ ಅರ್ಥ ಏನಂದರೆ ಎರಡು ಕೋನಗಳ ಮೊತ್ತವು 90 ಡಿಗ್ರಿ ಆಗಿದ್ದರೆ ಆಗ ಒಂದು ಕೋನವು ಮತ್ತೊಂದು ಅಂದರೆ ಇನ್ನೊಂದರ ಕೋನದ ಪೂರಕ ಕೋನ ಆಗಿರುತ್ತೆ ಅಂತ ಅರ್ಥ. ಎರಡು ಕೋನಗಳ ಮೊತ್ತ 90 ಡಿಗ್ರಿ ಆಗಿರಬೇಕು. ಆಗ ಆ ಎರಡೂ ಕೋನಗಳನ್ನು ನಾವೇನಂತ ಕರಿತೀವಿ? ಪೂರಕ ಕೋನಗಳು ಅಂತ ಕರಿತಾ ಹೋಗ್ತೀವಿ. ಮುಂದಿನ ನೋಡ್ತಾ ಹೋಗೋಣ. ಇನ್ನೊಂದೇನೆಂದರೆ ಪರಿಪೂರಕ ಕೋನ. ಪರಿಪೂರಕ ಕೋನ ಅಂದರೆ ಏನು? ಪರಿಪೂರಕ ಕೋನ ಅಂದರೆ ಯಾವುದೇ ಎರಡು ಕೋನಗಳ ಮೊತ್ತ ಏನಾಗಿರಬೇಕು? 180 ಡಿಗ್ರಿ ಆಗಿರಬೇಕು. ಅಂಥದ್ದನ್ನು ನಾವೇನಂತ ಕರಿತೀವಿ? ಪರಿಪೂರಕ ಕೋನಗಳು ಅಂತ ಕರಿತಾ ಹೋಗ್ತೀವಿ. ಯಾವುದಾದ್ರೂ ತಗೊಳ್ಳಿ. ಉದಾಹರಣೆಗೆ ಇಲ್ಲಿ ನೋಡಿ, 110 ಮತ್ತು 70 ಡಿಗ್ರಿನ ಸೇರಿಸಿದ್ರೆ 180 ಡಿಗ್ರಿ ಆಯಿತು. 125 ಮತ್ತು 55 ಡಿಗ್ರಿಯನ್ನು ತಗೊಳ್ರಿ, ಆವಾಗ ಏನಾಗುತ್ತೆ? 80 ಡಿಗ್ರಿ 180 ಡಿಗ್ರಿ ಆಗುತ್ತೆ. ಕರೆಕ್ಟಾ? ಓಕೆ, ಮತ್ತು ಇಲ್ಲಿ ನೋಡಿ 100 ಡಿಗ್ರಿ ಮತ್ತು 80 ಡಿಗ್ರಿ ತೊಗೊಳ್ರಿ, 180 ಡಿಗ್ರಿ ಆಗುತ್ತೆ. ಅಂದರೆ ಯಾವುದೇ ಎರಡು ಕೋನಗಳ ಮೊತ್ತ ಏನಾಗಿರಬೇಕು? 180 ಡಿಗ್ರಿ ಆಗಿದ್ದರೆ ಅಂತಹ ಕೋನಗಳನ್ನು ನಾವು ಪರಿಪೂರಕ ಕೋನಗಳು ಅಂತ ಕರಿತಾ ಹೋಗ್ತೀವಿ. ಇವಾಗ ಮುಂದಿನ ನೋಡ್ತಾ ಹೋಗೋಣ. ಶೃಂಗಾಭಿಮುಖ ಕೋನಗಳ ಹೋಲಿಕೆ. ಅಂದರೆ ಶೃಂಗಾಭಿಮುಖ ಕೋನಗಳನ್ನು ಹೇಗೆ ಬರೀಬೋದು ಅಂತಕ್ಕಂಥ ನೋಡ್ತಾ ಹೋಗೋಣ. ಶೃಂಗಾಭಿಮುಖ ಕೋನಗಳು. ಓಕೆನಾ? ಶೃಂಗಾಭಿಮುಖ ಕೋನಗಳು ಹೇಗಿರುತ್ತೆ? ಉದಾಹರಣೆಗೆ ಇಲ್ಲಿ ಚಿತ್ರದಲ್ಲಿ ಕೊಟ್ಟಿದ್ದಾರೆ. ಈ ಶೃಂಗಾಭಿಮುಖ ಕೋನಗಳಿಗೇ ನಾನು ನೀಟಾಗಿ ಅದನ್ನು ಬಣ್ಣವನ್ನು ತುಂಬಿದ್ದೀನಿ. ಈ ನೋಡಿ, ಕೋನ 1 ಅಂತಕ್ಕಂಥದ್ದು ಕೋನ 3ರ ಅಭಿಮುಖ ಕೋನವಾಗಿದೆ. ಕೋನ 2 ಕೋನ 4ರ ಅಭಿಮುಖ ಕೋನವಾಗಿದೆ. ಇವನ್ನ ಏನಂತ ಹೇಳ್ತೀವಿ? ಶೃಂಗಾಭಿಮುಖ ಕೋನಗಳು. ಯಾಕೆ? ಒಂದೇ ಶೃಂಗ ಇರುತ್ತೆ, ಅಂದರೆ ಒಂದೇ ಪಾಯಿಂಟಿಂದ ಅವೆಲ್ಲ ಅಭಿಮುಖವಾಗಿರೋದ್ರಿಂದ ಶೃಂಗಾಭಿಮುಖ ಕೋನಗಳು ಅಂತ ಕರಿತಾ ಹೋಗ್ತೀವಿ. ಉದಾಹರಣೆಗೆ ಇಲ್ಲಿ ಬರೆದಿದ್ದೀವಿ ನೋಡಿ. ಕೋನ 1 ಮತ್ತು ಕೋನ 3 ಈಕ್ವಲ್ ಆಗಿರುತ್ತೆ. ಎಷ್ಟಿರುತ್ತೆ? 155 ಡಿಗ್ರಿ ಇರುತ್ತೆ. ಕೋನ 2 ಕೋನ 4 ಆಗುತ್ತೆ. ಅದೆಷ್ಟಿದೆ? 25 ಡಿಗ್ರಿ. ಇಂತಹ ಕೋನಗಳನ್ನು ಏನಂತ ಕರಿತೀವಿ ನಾವು? ಶೃಂಗಾಭಿಮುಖ ಕೋನಗಳು ಅಂತ ಹೇಳ್ತಾ ಹೋಗ್ತೀವಿ. ಇಂತಹ ಕೋನಗಳನ್ನು ನಮ್ಮ ನಿತ್ಯ ಜೀವನದಲ್ಲಿ ಎಲ್ಲೆಲ್ಲಿ ನೋಡ್ತೀವಿ ಅಂತಂದರೆ, ಕತ್ತರಿ ನೋಡ್ರಿ, ಕತ್ತರಿಯಲ್ಲಿ ಶೃಂಗಾಭಿಮುಖ ಕೋನಗಳು ಕಾಣಿಸ್ತದೆ. ಮತ್ತು ಕಿಟಕಿಯ ಗ್ರಿಲ್ ಅಂತ ನೋಡ್ತಾ ಇರ್ತೀವಿ. ಆ ಕಿಟಕಿಯನ್ನು ಗ್ರಿಲ್ಲು ಸಹ ಏನಾಗಿರುತ್ತೆ? ಶೃಂಗಾಭಿಮುಖ ಕೋನಗಳೇ ಆಗಿರುತ್ತೆ. ಅರ್ಥ ಆಯ್ತಲ್ವಾ? ಓಕೆ, ಈಗ ನೋಡ್ತಾ ಹೋಗೋಣ. ಇಲ್ಲಿ ನಿಮಗೊಂದು ಚಟುವಟಿಕೆಯನ್ನು ಕೊಟ್ಟಿದೆ. ಚಟುವಟಿಕೆ 5.3. ಇದರಲ್ಲಿ 5 ಸರಳ ಯುಗ್ಮಗಳು. ಸರಳ ಯುಗ್ಮ ಅಂದರೆ ಏನು ಹಾಗಾದರೆ ನೋಡ್ತಾ ಹೋಗೋಣ. ಸರಳ ಯುಗ್ಮ ಅಂದರೆ ಏನು ಮತ್ತು ಪಾರ್ಶ್ವ ಕೋನಗಳಂದರೆ ಏನು ಅಂತಕ್ಕಂಥ ನೋಡೋಣ. ಪಾರ್ಶ್ವ ಕೋನಗಳು ಮತ್ತು ಸರಳ ಯುಗ್ಮ. ಇಲ್ಲಿ ನೋಡಿ, ಸರಳ ಯುಗ್ಮ ಅಂದರೆ ಈ ನೋಡಿ, ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಈ ಎರಡೂ ಕೋನಗಳ ಮೊತ್ತ 180 ಡಿಗ್ರಿ ಆಗಿರುತ್ತೆ. ಯಾಕೆ? ಒಂದೇ ರೇಖೆಯ ಮೇಲೆ, ಈ ಒಂದು ರೇಖೆಯ ಮೇಲೆ ಇಲ್ಲಿ ನೋಡಿ, ಈ ಒಂದು ರೇಖೆ ನಿಂತಾಗ, ಒಂದು ರೇಖೆಯ ಮೇಲೆ ಮತ್ತೊಂದು ರೇಖೆಯಲ್ಲಿ ನಿಂತಾಗ ಆ ಎರಡೂ ಕೋನಗಳ ಮೊತ್ತ 180 ಡಿಗ್ರಿ ಆಗಿದೆ. ಅಂಥವುಗಳನ್ನು ನಾವು ಸರಳ ಯುಗ್ಮ ಕೋನಗಳು ಅಂತ ಹೇಳ್ತಾ ಹೋಗ್ತೀವಿ. ಇಲ್ಲಿ ಪಾರ್ಶ್ವ ಕೋನಗಳು ಅಂದರೆ ಏನರ್ಥ? ಅದೇ ಶೃಂಗದಿಂದ, ನಾನು ಉದಾಹರಣೆಗೆ ಇಲ್ಲಿ ತಗೊತೀನಿ. ಒಂದು ಶೃಂಗದಿಂದ ಇದು ನೋಡಿ, ಇದೊಂದು ಕೋನ ಮತ್ತು ಈ ಕೋನಕ್ಕೆ ಪಾರ್ಶ್ವವಾಗಿದೆ. ಇದನ್ನು ಹೇಗೆ ಓದ್ತೀವಿ? ಈ ಕೋನ FE ಇಲ್ಲಿಂದ FEG FEB ಅಂತ ಹೇಳ್ತೀವಿ. ಇಂಥ ಕೋನಗಳನ್ನು ಪಾರ್ಶ್ವ ಕೋನಗಳು ಅಂತ ಹೇಳ್ತಾ ಹೋಗ್ತೀವಿ. ಅರ್ಥ ಆಯ್ತಲ್ವ? ಪಾರ್ಶ್ವ ಕೋನಗಳು ಮತ್ತು ಶೃಂಗಾಭಿಮುಖ ಕೋನಗಳಿಗೆ ಅರ್ಥ ಆಯ್ತವ? ಓಕೆ, ಪಾರ್ಶ್ವ ಕೋನಗಳು 180 ಡಿಗ್ರಿ ಆಗಿರಬೇಕು ಅಂತ ಏನಿಲ್ಲ. ಕಡಿಮೆನೂ ಇರ್ಬೋದು, ಜಾಸ್ತಿನೂ ಇರ್ಬೋದು. ಆದರೆ ಸರಳ ಯುಗ್ಮ ಕೋನಗಳು ಏನಾಗಿರಬೇಕು? 180 ಡಿಗ್ರಿ ಆಗಿರಲೇಬೇಕು. ಅದಕ್ಕೆ ಇಲ್ಲಿ ಒಂದು ಚಟುವಟಿಕೆಯನ್ನು ಕೊಟ್ಟಿದ್ದಾರೆ. ಆ ಚಟುವಟಿಕೆಯಲ್ಲಿ ನಿಮಗಿನ್ನ ತುಂಬ ಅರ್ಥ ಆಗಂಗೆ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನಾವೇನು ಮಾಡೋಣ? ಸರಳ ಯುಗ್ಮ ಅಂತಕ್ಕಂಥದ್ದು ಏನು ಅಂತಕ್ಕಂಥದ್ದು ನೋಡೋಣ. ಮತ್ತು ಪರಿಪೂರಕ ಕೋನಗಳು ಅಂದರೆ ಏನು ಅಂತಕ್ಕಂಥದ್ದು. ಯಾವುದೇ ಎರಡು ಕೋನಗಳು ಅಂದರೆ ಎರಡು ಕೋನಗಳ ಮೊತ್ತ 90 ಡಿಗ್ರಿ ಆಗಿದ್ದರೆ ಅವು ಪೂರಕ ಕೋನಗಳಾಗಿರ್ತವೆ. ಆದರೆ ಸರಳ ಯುಗ್ಮ ಅಂದರೆ ಏನು? ಎರಡು ಪಾರ್ಶ್ವ ಕೋನಗಳ ಮೊತ್ತ ಏನಾಗಿರಬೇಕು? 180 ಡಿಗ್ರಿ ಆಗಿರಲೇಬೇಕು. ಅಂಥವನ್ನು ನಾವು ಸರಳ ಯುಗ್ಮ ಅಂತ ಕರಿತಾ ಹೋಗ್ತೀವಿ. ಈಗ ಸಮಾಂತರ ರೇಖೆಗಳ ಛೇದಕ ಅಂತಕ್ಕಂಥ ಅಂದರೆ ಸಮಾಂತರ ಚಟುವಟಿಕೆ ನೋಡ್ತಾ ಹೋಗೋಣ. 5.4 ಸಮಾಂತರ ರೇಖೆಗಳ ಛೇದಕ. ಇಲ್ಲಿ ಸಮಾಂತರ ರೇಖೆಗಳು ಇದನ್ನು ನಾವು ಇದೊಂದು ಮತ್ತು ಇವೆರಡನ್ನ ಸಮಾಂತರ ರೇಖೆಗಳಂತ ಹೇಳ್ತಾ ಹೋಗ್ತೀವಿ.
ಈ ರೇಖೆಯನ್ನು ನಾವು ಛೇದಕ ರೇಖೆ ಅಂತ ಕರಿತಾ ಹೋಗ್ತೀವಿ. ಇದು ಛೇದಕ ರೇಖೆ. ಈ ಸಮಾಂತರ ರೇಖೆಗಳನ್ನು ಒಂದು ಛೇದಕ ರೇಖೆ ಛೇದಿಸಿದಾಗ ಉಂಟಾಗುವ ಕೋನಗಳಲ್ಲಿ ಬರೆದು ಕೊಟ್ಟಿದ್ದಾರೆ. 1 2 3 4 5 6 7 ಮತ್ತು 8 ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ಆ ಕೋನಗಳನ್ನು ಯಾವ ರೀತಿಯಾಗಿ ನಾವು ಅದನ್ನು ತಿಳ್ಕೊಳ್ಬೇಕು ಅನ್ನೋದನ್ನು ನಾನು ಇಲ್ಲಿ ಹೇಳ್ತಾ ಹೋಗ್ತೀನಿ. ಇಲ್ಲಿ ನೋಡಿರಿ, ಇವು ಇಲ್ಲೇ ಇದೇ ಕೋನದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಕೋನ ಇಲ್ಲಿ ಕೋನ ಮಾಪಕದ ಸಹಾಯದಿಂದ ನಾವು ಅಳತೆಯನ್ನು ಮಾಡಿದಾಗ ಕೋನ 1 ಎಷ್ಟಿದೆ, ಕೋನ 1 110 ಡಿಗ್ರಿ ಆಗುತ್ತೆ. ಕೋನ 2 ಎಷ್ಟಾಗುತ್ತೆ, 70 ಡಿಗ್ರಿ ಆಗುತ್ತೆ. ಅದೇ ರೀತಿಯಾಗಿ ಇಲ್ಲಿ ನೋಡಿ, ಈ ಕೋನ ಏನಾಗುತ್ತೆ, ಇದು 70 ಡಿಗ್ರಿ ಆಗಿದೆ, ಇದು 110 ಡಿಗ್ರಿ ಆಗಿದೆ, ಇದು 70 ಡಿಗ್ರಿ ಆಗಿದೆ ಅಂತಂದರೆ ಅದಕ್ಕೆ ಅಭಿಮುಖವಾಗಿರೋ ಕೋನ ಇದು 70 ಇರುತ್ತೆ, ಇದು 110 ಡಿಗ್ರಿ ಇರುತ್ತೆ. ಮತ್ತು ಇಲ್ಲಿ ನೋಡಿ, ಅದೇ ರೀತಿಯಾಗಿ ನಾನು ಇದನ್ನು ಇಲ್ಲಿ ಸಹ ಇದೇನಾಗುತ್ತೆ 110 ಡಿಗ್ರಿ ಆಗುತ್ತೆ, ಇದು 70 ಡಿಗ್ರಿ ಆಗುತ್ತೆ, ಇಲ್ಲೂ 110 ಡಿಗ್ರಿ ಮತ್ತು ಇಲ್ಲಿ 70 ಡಿಗ್ರಿ ಆಗುತ್ತೆ. ಈಗ ಈ ಒಂದು ಕೋನಗಳ ಅಳತೆಯನ್ನು ನೋಡಿದಾಗ ನಾವು ಆ ಕೋನಗಳು ಎಂತಹ ಕೋನಗಳು ಅಂತಕ್ಕಂಥದ್ದನ್ನು ಹೇಳ್ತಾ ಹೋಗ್ಬೋದು. ಉದಾಹರಣೆ ಇಲ್ಲಿ ಕೊಟ್ಟಿದ್ದಾರೆ, ಅದನ್ನು ಒಂದು ಸ್ವಲ್ಪ ನಾನು ಹೇಳ್ತಾ ಹೋಗ್ತೀನಿ ಯಾವ ರೀತಿಯಾಗಿ ನಾವು ತೀರ್ಮಾನವನ್ನು ಮಾಡ್ಕೊಳ್ಬೇಕು ಅಂತಕ್ಕಂಥದ್ದು. ಕೋನ 5 ಮತ್ತು 7 ಅವು ಎಂಥ ಕೋನಗಳಾಗಿರ್ತವೆ ಅಂದರೆ ಶೃಂಗಾಭಿಮುಖ ಕೋನಗಳಾಗಿರ್ತವೆ. ನಮ್ಮ ತೀರ್ಮಾನ ಏನು, ಕೋನಗಳು ಯಾವಾಗಲೂ ಸಮವಾಗಿರುತ್ತೆ, ಅದೇ ತೀರ್ಮಾನ. ನೆಕ್ಸ್ಟ್ ಕೋನ 4 ಮತ್ತು ಕೋನ 6 ನೋಡಿದಾಗ ಅವು ಪರ್ಯಾಯ ಅಂತರ್ಕೋನಗಳು ಅಂತ ಕರಿತಾ ಹೋಗ್ತೀವಿ. ಆ ಪರ್ಯಾಯ ಅಂತರ್ಕೋನಗಳು ಸಹ ಸಮವಾಗಿರುತ್ತೆ. ನೆಕ್ಸ್ಟ್ ಸರಳ ಯುಗ್ಮ ಅಂತಕ್ಕಂಥದ್ದು, ಕೋನ 3 ಮತ್ತು ಕೋನ 2 ಏನಾಗುತ್ತೆ ಸರಳ ಯುಗ್ಮ. ಅದು ಎಷ್ಟು ಡಿಗ್ರಿ ಇರುತ್ತೆ, 180 ಡಿಗ್ರಿ ಇರುತ್ತೆ. ಅದು ಮತ್ತು ಕೋನ 3 ಮತ್ತು ಕೋನ 5 ಏನಾಗುತ್ತೆ ಪರ್ಯಾಯ ಅಂತರ್ಕೋನಗಳಾಗಿರುತ್ತೆ. ಪರ್ಯಾಯ ಅಂತರ್ಕೋನಗಳು ಅವು ಸಹ ಸಮವಾಗಿರುತ್ತವೆ. ಮತ್ತು ಇದಕ್ಕೆ ಬರ್ತೀನಿ ನಾನು ಡೈರೆಕ್ಟಾಗಿ. ಕೋನ 3 ಮತ್ತು 6 ಏನಾಗಿರುತ್ತೆ ಛೇದಕದ ಒಂದೇ ಪಾರ್ಶ್ವದಲ್ಲಿರುವ ಅಂತರ್ಕೋನಗಳು, ಅವು ಏನಾಗಿರುತ್ತೆ 180 ಡಿಗ್ರಿಗೆ ಸಮವಾಗಿರುತ್ತೆ. ಮತ್ತು ಇನ್ನೊಂದಿದೆ ನೋಡಿ, ಛೇದಕದ ಒಂದೇ ಪಾರ್ಶ್ವದಲ್ಲಿರುವ ಬಾಹ್ಯ ಕೋನಗಳು ಸಹ ಏನಾಗಿರುತ್ತೆ 180 ಡಿಗ್ರಿಗೆ ಸಮವಾಗಿರುತ್ತೆ. ಓಕೆನಾ, ಅರ್ಥ ಆಯ್ತಲ್ವ? ಇವಾಗ ಇನ್ನೊಂದು ನೋಡ್ತಾ ಹೋಗೋಣ. ಇಲ್ಲಿ ಲೆಕ್ಕಗಳನ್ನು ಕೊಟ್ಟಿದ್ದಾರೆ, ಅದನ್ನು ಬಿಡಿಸ್ತಾ ಹೋಗೋಣ. ಓಕೆನಾ, ಇಲ್ಲಿ ಶೃಂಗ ಎಫ್ ಅಂತಕ್ಕಂಥದ್ದು ಇದೆ, ಶೃಂಗ ಎಫ್ ಇದೆ. ಈ ಶೃಂಗ ಎಫ್ ಅಲ್ಲಿ ಏನಾಗುತ್ತೆ ಅಭಿಮುಖ ಕೋನಗಳು ಮತ್ತು ಶೃಂಗಾಭಿಮುಖ ಕೋನಗಳು ಸರಳ ಯುಗ್ಮಕ್ಕೆ ಸಂಬಂಧಪಟ್ಟಂಗೆ ಕೇಳಿದ್ದಾರೆ. ಶೃಂಗಾಭಿಮುಖ ಕೋನಗಳು ಯಾವ್ಯಾವು ನೋಡಿ, ಇದು ಶೃಂಗಾಭಿಮುಖ ಕೋನಗಳು, ಮತ್ತು ಇಲ್ಲಿ ಈ ಕೋನ ಮತ್ತು ಈ ಕೋನ ಶೃಂಗಾಭಿಮುಖ ಕೋನಗಳು, ಹೌದಲ್ವಾ? ಹೌದು. ಮತ್ತು ಸರಳ ಯುಗ್ಮ ಅಂದರೆ ಏನರ್ಥ, ಇಲ್ಲಿ ಸರಳ ಯುಗ್ಮ ಏನಾಗಿರುತ್ತೆ, ಆ ಸರಳ ಯುಗ್ಮದಲ್ಲಿ ಕೋನಗಳು ಸಮವಾಗಿರುತ್ತೆ. ಎಷ್ಟಕ್ಕೆ 180 ಡಿಗ್ರಿಗೆ ಸಮವಾಗಿರುತ್ತೆ. ಅದೇ ರೀತಿಯಾಗಿ ನೆಕ್ಸ್ಟ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಇಲ್ಲೂ ಸಹ ಶೃಂಗಾಭಿಮುಖ ಕೋನಗಳು ಮತ್ತು ಸರಳ ಯುಗ್ಮಗಳು ಅಲ್ಲ, ಮತ್ತು ಸರಳ ಯುಗ್ಮ ಯಾವ್ಯಾವು ಅಂತಕ್ಕಂಥದ್ದನ್ನು ಹೇಳಿದ್ದೀನಿ, ಹೌದಾ? ಓಕೆ, ಇದು ತುಂಬ ಇಂಪಾರ್ಟೆಂಟ್. ಯಾಕೆಂದರೆ ಈ ಥರ ಕ್ವಶನ್ಗಳನ್ನು ಏನು ಮಾಡ್ತಾರೆ ಎಕ್ಸಾಮಲ್ಲಿ ಕೇಳ್ತಕ್ಕಂಥದ್ದು ಭಾಳಷ್ಟು ಇಂಪಾರ್ಟೆಂಟ್ ಇದು. ಅದಕ್ಕೆ ಎಕ್ಸಾಮಲ್ಲಿ ಕೇಳ್ತಾರೆ ಇಂಥ ಕ್ವಶನನ್ನು. ಈ ಕ್ವಶನ್ನ ನೋಡ್ತಾ ಹೋಗೋಣ. ಇಲ್ಲಿ 110 ಡಿಗ್ರಿ ಒಂದಿದೆ, ಇಲ್ಲಿ ಎಕ್ಸ್ ಅಂತಕ್ಕಂಥದ್ದು ಇದೆ. y = 110 ಡಿಗ್ರಿ ಆದರೆ ಇದನ್ನು ನೋಡಿ, y = 110 ಡೈರೆಕ್ಟಾಗಿ ಬರೆದಿದ್ದೀನಿ. ಯಾಕೆ, ಅವು ಶೃಂಗಾಭಿಮುಖ ಕೋನಗಳು, ಈಗ ತಾನೇ ನಾವು ಕಲ್ತಿದ್ದೀವಿ, ಹೌದಾ? ಓಕೆ, ಇಲ್ಲಿ ನೋಡ್ತಾ ಹೋಗೋಣ. ಮತ್ತು 110 + x = 180 ಡಿಗ್ರಿ. ಯಾಕೆ 180 ಬರೆದಿದ್ದೀನಿ, ಅದು ಸರಳ ಯುಗ್ಮ. ಓಕೆ, ಕರೆಕ್ಟ್ ಆಗಿದೆ. ಹಾಗಾದರೆ x = ಏನಾಯಿತು 180 - 110 ಅಂತ ಮಾಡಿದರೆ ಅದು 70 ಡಿಗ್ರಿ ಆಗುತ್ತೆ. ಅಂದರೆ ಎಕ್ಸ್ ಎಷ್ಟಾಯಿತು, ಎಕ್ಸ್ನ ಬೆಲೆ ಎಷ್ಟಾಯಿತು 70 ಡಿಗ್ರಿ ಆಗಿದೆ. ಅರ್ಥ ಆಯ್ತಲ್ವ? ಅದೇ ರೀತಿಯಾಗಿ ಇಲ್ಲೂ ಸಹ ಪರ್ಯಾಯ ಕೋನಗಳು ಮತ್ತು ಅನುರೂಪ ಕೋನಗಳನ್ನು ಬರೆದಿದ್ದೀನಿ, ನೀವು ಇಲ್ಲಿ ನೋಡ್ತಾ ಹೋಗಿ. ಓಕೆ, ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.